ಇದೀಗ ಯಾದಗಿರಿ ಹಾಗೆ ವಿಜಯಪುರ ಜಿಲ್ಲೆಯ ರೈತರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ಹಾಲ್ನೊರೆಯಂತೆ ಧುಮ್ಮುಕ್ತಾ ಇದೆ ಬಸವಸಾಗರ ಡ್ಯಾಂ. ಸಾಗರ ನಾಡಿನ ಗರಿ ಬಸವಸಾಗರ ಡ್ಯಾಂಗೆ ಬಂತು ಸಿರಿ. ಯಾದಗಿರಿ ಹಾಗೆ ವಿಜಯಪುರ ಜಿಲ್ಲೆಯ ರೈತರಿಗೆ ಸಿಹಿ ಸುದ್ದಿ ಇದು. ಹಾಲ್ನೊರೆಯಂತೆ ಧುಮ್ಮುಕ್ತಾ ಇದೆ ಬಸವಸಾಗರ ಡ್ಯಾಂ. ಸಾಗರ ನಾಡಿನ ಗರಿ ಬಸವಸಾಗರ ಡ್ಯಾಂಗೆ ಹರಿದು ಬಂತು ಸಿರಿ. ನಾರಾಯಣಪುರ ಸಮೀಪದಲ್ಲಿರುವಂತಹ ಬಸವಸಾಗರ ಡ್ಯಾಂ ಇದಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಗ್ರಾಮ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಬಸವಸಾಗರ ಡ್ಯಾಂ ಇದಾಗಿರುವಂಥದ್ದು. ಕ್ಷೀರಸಾಗರದಂತೆ ಭೋರ್ಗರೆಯುತ್ತಿದೆ ಬಸವಸಾಗರ ಡ್ಯಾಂ. ಮಳೆ ವಿಳಂಬ, ನಿಧಾನವಾಗಿ ಕಳೆಗಟ್ಟಿದ ಬಸವಸಾಗರ ಡ್ಯಾಂ. ಜುಲೈ 4ನೇ ವಾರದ ಮಳೆಗೆ ಡ್ಯಾಂಗೆ ಈಗ ಜೀವ ಕಳೆ ಬಂದಿರುವಂಥದ್ದು. ಬರೋಬ್ಬರಿ 31.14 ಟಿಎಂಸಿ ನೀರು ಹೊತ್ತು ನಿಂತ ಡ್ಯಾಂ. 33.33 ಟಿಎಂಸಿ ಸಾಮರ್ಥ್ಯ ಹೊಂದಿರುವಂತಹ ಬಸವಸಾಗರ. ಈ ಭಾಗದ ರೈತರ ಮುಖದಲ್ಲಿ ಈಗ ಸಂತಸ. 70,000 ಕ್ಯೂಸೆಕ್ ಒಳಹರಿವು, 37,000 ಕ್ಯೂಸೆಕ್ ಹೊರಹರಿವು ಇರುವಂಥದ್ದು. ಕಲ್ಯಾಣ ಭಾಗದ ಅನ್ನದಾತರಿಗೆ ಈಗ ಖುಷಿಯೋ ಖುಷಿ. ಯಾದಗಿರಿ ಹಾಗೆ ವಿಜಯಪುರ ಜಿಲ್ಲೆಯ ರೈತರಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿರುವಂಥದ್ದು. ಹಾಲ್ನೊರೆಯಂತೆ ಧುಮ್ಮುಕ್ತಾ ಇದೆ ಬಸವಸಾಗರ ಡ್ಯಾಂ. ಸಾಗರ ನಾಡಿನ ಗರಿ ಬಸವಸಾಗರ ಡ್ಯಾಂಗೆ ಈಗ ಜೀವ ಕಳೆ ಬಂದಿದೆ, ಸಿರಿ ಬಂದಿರುವಂಥದ್ದು. ನಾರಾಯಣಪುರ ಸಮೀಪದಲ್ಲಿರುವಂತಹ ಬಸವಸಾಗರ ಡ್ಯಾಂ ಇದಾಗಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಾರಾಯಣಪುರ ತಾಲೂಕಿನಲ್ಲಿರುವಂತಹ ಡ್ಯಾಂ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಬಸವಸಾಗರ ಡ್ಯಾಂ ಇದಾಗಿದೆ. ಕ್ಷೀರಸಾಗರದಂತೆ ಭೋರ್ಗರಿತಾ ಇದೆ ಬಸವಸಾಗರ ಡ್ಯಾಂ. ಮಳೆ ವಿಳಂಬ, ನಿಧಾನವಾಗಿ ಕಳೆಗಟ್ಟಿದ ಬಸವಸಾಗರ ಡ್ಯಾಂ. ಇದೀಗ ಈ ಭಾಗದ ಅನ್ನದಾತರಿಗೆ ಖುಷಿಯೋ ಖುಷಿ. ಜುಲೈ 4ನೇ ವಾರದ ಮಳೆಗೆ ಡ್ಯಾಂಗೆ ಬಂದಿರುವಂತಹ ಜೀವ ಕಳೆ. ಇದೀಗ ಬಸವಸಾಗರ ಡ್ಯಾಂನ ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು. ತುಂಬಿ ಹರಿತಾ ಇದೆ. ಕಲ್ಯಾಣ ಭಾಗದ ಅನ್ನದಾತರಿಗೆ ಈ ಒಂದು ಖುಷಿಯ ಸಮಾಚಾರ ಇರುವಂಥದ್ದು. ಯಾದಗಿರಿ ಹಾಗೆ ವಿಜಯಪುರ ಜಿಲ್ಲೆಯ ರೈತರಿಗೆ ಸಿಹಿ ಸುದ್ದಿನೇ ಅಂತ ಹೇಳಬಹುದು. ಯಾಕಂತಂದ್ರೆ ಹಾಲ್ನೊರೆಯಂತೆ ಧುಮುಕಿ ಹರಿತಾ ಇದೆ ಬಸವಸಾಗರ ಡ್ಯಾಂ. ಈ ಭಾಗದ ರೈತರ ಜೀವನಾಡಿ ಆಗಿರುವಂತಹ ಬಸವಸಾಗರ ಡ್ಯಾಂ. ಬಸವಸಾಗರ ಡ್ಯಾಂಗೆ ಹರಿದು ಬರ್ತಾ ಇದೆ. ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇರುವಂಥದ್ದು ಡ್ಯಾಂ. ನಾರಾಯಣಪುರ ಸಮೀಪದಲ್ಲಿ ಇದೆ ಈ ಒಂದು ಬಸವಸಾಗರ ಡ್ಯಾಂ. ಬಸವಸಾಗರ ಡ್ಯಾಂನಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇರುವಂಥದ್ದು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಾರಾಯಣಪುರದಲ್ಲಿ ಇರುವಂಥದ್ದು. ಕೃಷ್ಣಾ ನದಿಗೆ ಈ ಒಂದು ಡ್ಯಾಮನ್ನು ಅಡ್ಡಲಾಗಿ ನಿರ್ಮಿಸಲಾಗಿರುವಂಥದ್ದು ಬಸವಸಾಗರ ಡ್ಯಾಂ. ಜೊತೆಗೆ ಕ್ಷೀರಸಾಗರದಂತೆ ಭೋರ್ಗರಿತಾ ಇದೆ ಡ್ಯಾಮ್ನಲ್ಲಿರುವಂತಹ ನೀರುಗಳು. ಮಳೆ ವಿಳಂಬ ಆಗಿತ್ತು, ನಿಧಾನವಾಗಿ ಈಗ ಕಳೆಗಟ್ಟುತ್ತಾ ಇರುವಂಥದ್ದು ಬಸವಸಾಗರ ಡ್ಯಾಮ್ನಲ್ಲಿ. ಇದೀಗ ಜುಲೈ 4ನೇ ವಾರದ ಮಳೆಗೆ ಈಗ ಡ್ಯಾಮ್ಗೆ ಬಂದಿರುವಂಥದ್ದು ಜೀವ ಕಳೆ. ಬರೋಬ್ಬರಿ 31.14 ಟಿಎಂಸಿ ನೀರನ್ನು ಹೊತ್ತು ನಿಂತ